ಮಂಗಳೂರು ವಿಶ್ವವಿದ್ಯಾಲಯದ ಬ್ಯಾರಿ ಅಧ್ಯಯನ ಪೀಠ ಇದರ ವತಿಯಿಂದ ಕೊಣಾಜೆ ನಡುಪದವಿನ ಪಿಎ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಬ್ಯಾರಿ ಜನಪದ ಮತ್ತು ವಚನ ಸಾಹಿತ್ಯ ಪ್ರಚಾರೋಪನ್ಯಾಸ ಕಾರ್ಯಕ್ರಮ ಕಾಲೇಜಿನ ಪೇಸ್ ನಾಲೆಜ್ ಸಿಟಿಯ ಮಲ್ಟಿಪರ್ಪಸ್ ಹಾಲ್ನಲ್ಲಿ ನಡೆದಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಬ್ಯಾರಿ ಜನಪದ ಮತ್ತು ವಚನ ಸಾಹಿತ್ಯ ಪ್ರಚಾರೋಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಭಾಷೆ, ಸಂಸ್ಕೃತಿ, ಜನಾಂಗದ ಕುರಿತಂತೆ ನಡೆಸಲಾಗುವ ಸಂಶೋಧನೆಗಳು ನಿರಂತರವಾಗಿರಬೇಕು. ವಿಷಯಕ್ಕೆ ಸಂಬಂಧಿಸಿ ನಡೆಸಲಾಗುವ ಸಂಶೋಧನೆಗಳು ಯಾವ ಕಾರಣಕ್ಕೂ ಏಕಮುಖವಾಗಬಾರದು. ಸಂಶೋಧಕರು ಹೇಳಿದ್ದನ್ನೆಲ್ಲ ಒಪ್ಪಬೇಕಿಲ್ಲ. ಅದರ ಬಗ್ಗೆ ಪ್ರಶ್ನೆ ಉಪ ಪ್ರಶ್ನೆಗಳನ್ನು ಎತ್ತಬೇಕು. ಆವಾಗ ಅವುಗಳ ಬಗೆಗಿನ ಜ್ಞಾನ ವಿಸ್ತಾರಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಎನಪೋಯ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕ ನಿಯಾಜ್ ಪಿ ಬ್ಯಾರಿ ಜನಪದ ಮತ್ತು ವಚನ ಸಾಹಿತ್ಯ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದ್ದಾರೆ. ಪಿಎ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸರ್ಫರಾಜ್ ಜೆ ಹಾಸಿಂ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಬ್ಯಾರಿ ಅಧ್ಯಯನ ಪೀಠದ ಸಂಯೋಜಕ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೇಸ್ ನಾಲೆಜ್ ಸಿಟಿ ಇದರ ಎಜಿಎಂ ಶರಫುದ್ದೀನ್ ಪಿಕೆ, ಪೇಸ್ ಕ್ಯಾಂಪಸ್ನ ಸ್ಟೂಡೆಂಟ್ ಡೀನ್ ಡಾಕ್ಟರ್ ಸಯೀದ್ ಅಮೀನ್ ಅಹಮದ್ ಮತ್ತು ಪಿಎ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ಶರೀಫ್ ಭಾಗವಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಬ್ಯಾರಿ ಅಧ್ಯಯನ ಪೀಠದ ಸದಸ್ಯರಾದ ಖಾಲಿದ್ ತಣ್ಣೀರುಬಾವಿ, ಹಮ್ಜಾ ಮಲಾರ್, ಮೊಯ್ದೀನ್ ಬಾದ್ಶಾ, ಸಂಬಾರ್ ತೋಟ, ಅಖಿಲ ಭಾರತ ಬ್ಯಾರಿ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷೆ ಶಮೀಮಾ ಕುತ್ತಾರ್, ಡಾಕ್ಟರ್ ಇಸ್ಮಾಯಿಲ್ ಎನ್, ಕನ್ನಡ ಉಪನ್ಯಾಸಕಿ ಸಾರಾ ಮಸ್ಕರೇನಸ್ ಉಪಸ್ಥಿತರಿದ್ದರು. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿಗಿರ್ಬೋದು, ನಮ್ಮ ಈ ಭಾಗದಲ್ಲಿರತಕ್ಕ ಕೊಂಕಣಿಗಳಿಗಿರ್ಬೋದು, ನಮಗೆ ಎಲ್ಲ ಏನನ್ನಿಸುತ್ತಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳಲಿಕ್ಕೆ ಆರಂಭ ಮಾಡಿದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ವೋ ಆ ಭಾಷೆಯಲ್ಲಿ ಭಾಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಭಾಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ಈಗ ನೋಡಿ, ಈಗ ಮತ್ತೆ ಅವರು ಸರ್ ಮಾತಾಡಲಿಕ್ಕಿದ್ದಾರೆ, ನಿಮ್ಮ ಬ್ಯಾರಿ ಜನಪದ ಸಾಹಿತ್ಯದ ವಿಸ್ತಾರದ ಕುರಿತು ಮಾತಾಡಲಿಕ್ಕೆ ಅವರಿದ್ದಾರೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ